ದಲ್ಲಿ ನಾವು ಆಂಟಿಮನಿ ಬಗ್ಗೆ ತಿಳಿದುಕೊಳ್ಳೋಣ. ಇದು ಸುದ್ದಿಯಲ್ಲಿ ಏಕಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಂಘರ್ಷ ಪೀಡಿತ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಪಾಕಿಸ್ತಾನವು ಬೃಹತ್ ಪ್ರಮಾಣದಲ್ಲಿ ಆಂಟಿಮನಿ ಸಂಗ್ರಹವನ್ನು ಪತ್ತೆ ಹಚ್ಚಿದೆ. ಆದ್ದರಿಂದ ಇದು ಸುದ್ದಿಯೊಳಗೈತಿ. ಆಂಟಿಮನಿ ಎಂಬುದು Sb ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ 51 ಹೊಂದಿರುವ ರಾಸಾಯನಿಕ ಧಾತುವಾಗಿದೆ. ಮೆಟಲಾಯ್ಡ್ ಎಂದು ವರ್ಗೀಕರಿಸಲ್ಪಟ್ಟ ಆಂಟಿಮನಿ ಕೋಣೆಯ ಉಷ್ಣಾಂಶದಲ್ಲಿ ಘನವಾಗಿರುತ್ತದೆ. ಇದು ಕಳಪೆ, ವಿದ್ಯುತ್ ಮತ್ತು ಶಾಖವಾಹಕತೆಯ ಗುಣಲಕ್ಷಣಗಳನ್ನು ಪ್ರದರ್ಶಿಸುತ್ತದೆ. ಆಂಟಿಮನಿಯ ಮುಖ್ಯ ಅದಿರು ಸ್ಟಿಬ್ನೈಟ್. ಇದನ್ನು ಸಾಮಾನ್ಯವಾಗಿ ಸೀಸ, ಸತು, ಬೆಳ್ಳಿ ಗಣಿಗಳಲ್ಲಿ ಉತ್ಪನ್ನವಾಗಿ ಪಡೆಯಲಾಗುತ್ತದೆ. ಪ್ರಪಂಚದ ಆಂಟಿಮನಿಯಲ್ಲಿ 88% ಚೀನಾ ಉತ್ಪಾದಿಸುತ್ತದೆ. ಇತರ ಉತ್ಪಾದಕ ರಾಷ್ಟ್ರಗಳು ಬೊಲಿವಿಯಾ, ರಷ್ಯಾ ಮತ್ತು ತಜಿಕಿಸ್ತಾನ್. ಇದನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದಲ್ಲಿ ಅತಿಗೆಂಪು ಪತ್ತೆಕಾರಕಗಳು ಮತ್ತು ಡಯೋಡ್ಗಳಂತಹ ಕೆಲವು ಅರೆವಾಹಕ ಸಾಧನಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಅವುಗಳ ಗಡಸುತನ ಮತ್ತು ಬಲವನ್ನು ಸುಧಾರಿಸಲು ಇದನ್ನು ಸೀಸ ಅಥವಾ ಇತರ ಲೋಹಗಳೊಂದಿಗೆ ಮಿಶ್ರಲೋಹವಾಗಿ ಬಳಸಲಾಗುತ್ತದೆ. ಬ್ಯಾಟರಿಗಳಲ್ಲಿ ಸೀಸ ಆಂಟಿಮನಿ ಮಿಶ್ರಲೋಹವನ್ನು ಬಳಸಲಾಗುತ್ತದೆ. ಆಂಟಿಮನಿ ಮಿಶ್ರಲೋಹಗಳ ಇತರ ಉಪಯೋಗಗಳಲ್ಲಿ ಟೈಪ್ ಮೆಟಲ್, ಗುಂಡುಗಳು ಮತ್ತು ಕೇಬಲ್ ಹೊದಿಕೆ ಸೇರಿವೆ. ಆಂಟಿಮನಿ ಅದರ ನೈಸರ್ಗಿಕ ರೂಪದಲ್ಲಿ ವಿಕಿರಣಶೀಲವಲ್ಲ. ಆಂಟಿಮನಿ ಅಂತಕ್ಕಂಥದ್ದು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದೊಳಗೆ ಸಿಕ್ಕೈತಿ. ಅಂದರೆ ಬೃಹತ್ ಪ್ರಮಾಣದೊಳಗೆ ಅದು ಸಿಕ್ಕಿರುವ ಕಾರಣ ಇದು ಸುದ್ದಿಯೊಳಗೈತಿ. ಇದು ಒಂದು ರಾಸಾಯನಿಕ ಧಾತು. ಇದರ ಚಿಹ್ನೆ Sb, ಪರಮಾಣು ಸಂಖ್ಯೆ 51. ಇದರ ಮುಖ್ಯ ಅದಿರು ಸ್ಟಿಬ್ನೈಟ್. ಇದನ್ನು ಜಾಸ್ತಿ ಚೀನಾ ದೇಶ ಉತ್ಪಾದಿಸ್ತೈತಿ. 88% ಚೀನಾ ದೇಶನ ಉತ್ಪಾದನೆ ಮಾಡ್ತೈತಿ. ಇತರ ದೇಶಗಳು ಯಾವಂದ್ರೆ ಬೊಲಿವಿಯಾ, ರಷ್ಯಾ ಮತ್ತು ತಜಿಕಿಸ್ತಾನ್. ಇದನ್ನು ಎಲೆಕ್ಟ್ರಾನಿಕ್ಸ್ ಉದ್ಯಮದೊಳಗೆ ಬಳಸ್ತಾರೆ. ಇದಿಷ್ಟ ಇಂಪಾರ್ಟೆಂಟ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿ